ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆ ಈಗ ಸದ್ಯಕ್ಕೆ ಅಂತಿಮ ಹಂತಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿ. ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣ, ಈ ಪ್ರಕರಣದ ತನಿಖೆ, ಇಲಾಖಾ ತನಿಖೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಆಮೇಲೆ ಇಲಾಖಾ ತನಿಖೆಯಲ್ಲಿ ಮತ್ತಷ್ಟು ಮಾಹಿತಿ ಕೂಡ ಈಗ ಬಯಲಾಗಿದೆ. ಹಲವಾರು ಮಹಿಳೆಯರ ಜೊತೆ ಸಂಪರ್ಕ ಇರೋ ಬಗ್ಗೆ ಈಗ ಮಾಹಿತಿ ಬಂದಿರತಕ್ಕಂಥದ್ದು. ಪ್ರಕರಣ ಸಂಬಂಧ ತನಿಖಾ ತಂಡದಿಂದ ವರದಿ ಕೂಡ ಈಗಾಗಲೇ ತಯಾರಿಯಾಗಿದೆ. ಎಡಿಜಿಪಿ ಹಿತೇಂದ್ರ ಅವರಿಂದ ತನಿಖಾ ವರದಿ ತಯಾರಿಯಾಗಿರ್ತಕ್ಕಂಥದ್ದು. ಒಂದು ಟೀಮ್ ರೆಡಿ ಮಾಡಿದ್ರು. ಅದಕ್ಕೋಸ್ಕರ ವರದಿ ಪರಿಶೀಲನೆ ಬಳಿಕ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ಈಗ ರಾಮಚಂದ್ರ ರಾವ್ ಅಮಾನತಿನಲ್ಲಿ ಇರ್ತಕ್ಕಂಥದ್ದು. ಅವರ ವಿಡಿಯೋ ಎಲ್ಲ ತುಂಬ ವೈರಲ್ ಆಗಿತ್ತು. ಮುಂದಿನ ತಿಂಗಳು ಸೇವಾ ನಿವೃತ್ತಿಯನ್ನು ಹೊಂದಲಿದ್ದಾರೆ ಅಧಿಕಾರಿ ರಾಮಚಂದ್ರ ರಾವ್. ಏನೇ ಆದರೂ ಕೂಡ ಇನ್ನೂ ಒಂದು ತಿಂಗಳಲ್ಲ, ಒಂದು ವಾರ, ಒಂದು 4 ದಿನ ಇದ್ದರೂ ಕೂಡ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆರೋಪ ಬಂದ ಮೇಲೆ ಅದನ್ನು ಎದುರಿಸಲೇಬೇಕಾಗತ್ತೆ. ಸದ್ಯಕ್ಕೆ ಈಗ ಅವರು ಅಮಾನತ್ನಲ್ಲಿ ಇದ್ದಾರೆ. ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣದ ವಿಡಿಯೋಗಳು ಭಾರಿ ವೈರಲ್ ಆಗಿತ್ತು. ಅವರ ಕಚೇರಿಯಲ್ಲೇ ಮಹಿಳೆಯರ ಜೊತೆ ಅವರು ರಾಸಲೀಲೆಯನ್ನು ನಡೆಸಿದ್ದಂತಹ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ರಾಮಚಂದ್ರ ರಾವ್ ವಿರುದ್ಧದ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಇನ್ನೇನೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ ಅಂತ? ಅರವಿಂದ್, ಪ್ರಮುಖವಾಗಿ ಇದು ಕಳೆದ 8 ವರ್ಷಗಳ ಹಿಂದಿನ ವಿಡಿಯೋ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳನ್ನು ಈಗಾಗಲೇ ತನಿಖಾ ತಂಡ ಕನ್ಫರ್ಮೇಷನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಯಾಕೆಂದರೆ ಅವರು ಒಂದು ರೇಂಜ್ನ IG ಆಗಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಿರುವಂಥ ವಿಡಿಯೋಗಳು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಇದರಲ್ಲಿ ಒಂದಷ್ಟು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ಲ್ಯಾಕ್ ಮೇಲ್ಗಳು ಕೂಡ ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಆದರೆ ಅದನ್ನು ಯಾರ್ಯಾರ ಮೂಲಕ ಈ ಬ್ಲ್ಯಾಕ್ ಮೇಲನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳು ಸಿಗ್ತಾ ಇಲ್ಲ. ಯಾಕೆಂದರೆ ಇದರ ಬಗ್ಗೆ ಯಾವುದೇ ರೀತಿಯಲ್ಲಿ ರಾಮಚಂದ್ರ ರಾವ್ ಅವರು FIR ಅನ್ನು ದಾಖಲು ಮಾಡಲಿಲ್ಲ, ಅಂದರೆ ಪ್ರಕರಣವನ್ನು ಕೊಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ತನಿಖಾ ತಂಡ ಮುಂದುವರಿಸಿಲ್ಲ. ಆದರೆ ಆ ಕಚೇರಿಯ ಒಳಗಡೆ ನಡೆದಿರುವಂಥದ್ದು ಸತ್ಯ, ಆ ಕಚೇರಿಗೆ ಸಂಬಂಧಪಟ್ಟಂತೆ ಆದಂಥ ಬೆಳವಣಿಗೆಗಳು ಸತ್ಯ ಅನ್ನೋದ್ರ ಬಗ್ಗೆ ವರದಿಯಲ್ಲಿ ಈಗ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂತಿಮ ಅಂದರೆ ಇಡೀ ಪ್ರಕರಣ ಅಂದರೆ ಮಾಧ್ಯಮಗಳಿಂದ ಬಳಿಯೂ ಕೂಡ ಇದರ ಬಗ್ಗೆ ವಿಡಿಯೋ ತುಣುಕುಗಳನ್ನು ಪಡ್ಕೊಳ್ಳಾಗಿತ್ತು ತನಿಖಾ ತಂಡ. ಅದಾದ ನಂತರ ಅದನ್ನು FSLಗೆ ಕೂಡ ಕಳಿಸಿದ್ರು. ಅಂದರೆ ರಾಮಚಂದ್ರ ರಾವ್ ಅವರು ಒಂದು ಆರೋಪವನ್ನು ಮಾಡ್ತಾರೆ, ಇದು AI ಜನರೇಟೆಡ್ ವಿಡಿಯೋ, ಅದನ್ನು ಎಡಿಟನ್ನು ಮಾಡಿ ಈ ರೀತಿಯಲ್ಲಿ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಆದರೆ ಅದು ಅಸಲಿ ವಿಡಿಯೋ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿದವು FSLನ ಮೂಲಗಳಿಂದ. ಆ FSLನ ವರದಿಯನ್ನು ಆಧರಿಸಿ ಈಗ ಮಾಹಿತಿಗಳನ್ನು ಆಧರಿಸಿ ಈಗ ವರದಿಯನ್ನು ತಯಾರಿಯನ್ನು ಮಾಡಿದ್ದಾರೆ. ಜೊತೆಗೆ ಸಂತ್ರಸ್ತೆಯರು ಅಂತೇಳಿ ಹೇಳ್ತಕ್ಕಂಥವ್ರು ಯಾರು ಕೂಡ ಸದ್ಯಕ್ಕೆ ಸಿಕ್ಕಿಲ್ಲ. ಜೊತೆಗೆ ಆರೋಪಗಳೇನಿತ್ತು ಆರೋಪಗಳಿಗೆ ಪುಷ್ಟೀಕರಿಸುವಂತೆ ಇಲಾಖಾ ತನಿಖೆಯನ್ನು ಮಾಡಿದ್ದಾರೆ. ಜೊತೆಗೆ ಮುಂದಿನ ತಿಂಗಳು ಸೇವಾ ನಿವೃತ್ತಿಯನ್ನು ಈ ರಾಮಚಂದ್ರ ರಾವ್ ಅವರು ಹೊಂದ್ತಾ ಇರೋ ಹಿನ್ನೆಲೆಯಲ್ಲಿ ಅದಕ್ಕೆ ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಬೇಕು. ನಿವೃತ್ತಿಯನ್ನು ಹೊಂದೋದಕ್ಕಿಂತ ಮುಂಚೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಸರ್ಕಾರ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಥವಾ ತನಿಖೆನ ಮುಂದುವರಿಸಲಿಕ್ಕೆ ಯಾವ ರೀತಿಯ ಆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಬೇಕು, ಆ ನಂತರ ಮುಂದೇನು ಅನ್ನುವಂಥದ್ದು, ಅಂದರೆ ಸರ್ಕಾರದ ನಿರ್ಧಾರ ಏನು ಕ್ರಮವನ್ನು ತಗೋತಾರೆ ನೋಡೋಣ.